ನಮಸ್ಕಾರ. ಕರ್ನಾಟಕದ MBBS ಸೀಟ್ ಹಂಚಿಕೆ ಇದು ಯಾವಾಗಲೂ ಒಂದು ಚರ್ಚೆಯ ವಿಷಯ ಅಲ್ವಾ? ಹೌದು, ತುಂಬಾನೇ ಕಾಂಪ್ಲೆಕ್ಸ್ ಇದು. ಇಂದು ನಾವು 2025ರ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮತ್ರ KEA ಇಂದ ಬಂದಿರೋ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಈ ಬೇರೆ ಬೇರೆ ಕ್ಯಾಟಗರಿಗಳು, ಆಮೇಲೆ ಕಾಲೇಜುಗಳ ವಿಧಗಳು, ಇದರಲ್ಲಿ ಸೀಟ್ಗಳು ಹೇಗೆ ಹಂಚಿಕೆಯಾಗಿವೆ ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ, ಇದರಲ್ಲಿ ಏನೆಲ್ಲ ಇದೆ ಮುಖ್ಯವಾಗಿ? ಮೊದಲನೇದಾಗಿ ಕ್ಯಾಟಗರಿಗಳು ಅಂದ್ರೆ CAT 1, 2A, 2B, 3A, 3B, ಆಮೇಲೆ SC, ST, GM ಹೀಗೆ ಹಲವಿವೆ. ಹೌದು. ಇದ್ರ ಜೊತೆಗೆ ರೀಜನಲ್ ಕ್ಲಾಸಿಫಿಕೇಶನ್ ಕೂಡ ಇದೆಯಲ್ಲ? ಖಂಡಿತ. ಹೈದರಾಬಾದ್ ಕರ್ನಾಟಕ ಅಂದ್ರೆ ಈಗ ಕಲ್ಯಾಣ ಕರ್ನಾಟಕ ಅಂತಾರಲ್ಲ ಅದು, ಮತ್ತೆ ಉಳಿದ ಕರ್ನಾಟಕ RK. ಓಕೆ. ಕಾಲೇಜ್ಗಳಲ್ಲೂ ಟೈಪ್ಸ್ ಇವೆ ಅಲ್ವಾ? ಗವರ್ನ್ಮೆಂಟ್, ಪ್ರೈವೇಟ್? ಹೌದು, ಸರ್ಕಾರಿ ಇದೆ, ಆಮೇಲೆ ಪ್ರೈವೇಟ್ ಅನುದಾನ ರಹಿತ ಕಾಲೇಜುಗಳು, ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳು, ಮತ್ತೆ ಅಲ್ಪಸಂಖ್ಯಾತ ಅಂದ್ರೆ ಭಾಷಾ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತ ಕಾಲೇಜುಗಳು. ಈ ರಿಪೋರ್ಟಲ್ಲಿ ಸುಮಾರು 64 ಕಾಲೇಜುಗಳ ಮಾಹಿತಿ ಇದೆ ಅಂತ ಕಾಣಿಸ್ತೆ. ಹೌದು, ಅಷ್ಟು ಕಾಲೇಜುಗಳ ಪೂರ್ತಿ ಡೀಟೇಲ್ಸ್ ಇದೆ. ಸರಿ, ಹಾಗಾದ್ರೆ ಒಟ್ಟು ಸೀಟ್ಗಳ ಸಂಖ್ಯೆ ಎಷ್ಟಿದೆ? ಒಂದು ಅಂದಾಜು. ಅದರಲ್ಲಿ HKK ಪ್ರದೇಶಕ್ಕೆ ಸುಮಾರು 987 ಸೀಟುಗಳು, ಉಳಿದ ಕರ್ನಾಟಕ ಅಂದ್ರೆ RKಗೆ ಅಲ್ಲಿ ಜಾಸ್ತಿ, ಸುಮಾರು 9133 ಸೀಟುಗಳು. ಓ, ಅಂದ್ರೆ RK ಅಲ್ಲೇ ಜಾಸ್ತಿ ಸೀಟ್ಗಳಿರೋದು. ಈಗ ಉದಾಹರಣೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ M001 ತಗೊಂಡ್ರೆ, ಅದು ಸರ್ಕಾರಿ ಅಲ್ವಾ? ಹೌದು, ಸರ್ಕಾರಿ ಕಾಲೇಜ್. ಅಲ್ಲಿ ಒಟ್ಟು 212 ಸೀಟುಗಳಿವೆ. ಅದರಲ್ಲಿ HKಗೆ ಬರೀ 16, RKಗೆ 184. ಹೌದು, ಈ HK-RK ವಿಭಜನೆ ಅನ್ನೋದು ಎಲ್ಲಾ ಕಾಲೇಜ್ಗಳಲ್ಲೂ ಕ್ಯಾಟಗರಿಗಳಲ್ಲೂ ಕಾಣಿಸ್ತೆ. ಅದೇ ರೀತಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ M003 ಅದು ಪ್ರೈವೇಟ್ ಅಲ್ವಾ? ಹೌದು, ಖಾಸಗಿ ಅನುದಾನ ರಹಿತ. ಅಲ್ಲಿ 250 ಸೀಟುಗಳಿವೆ. ಸರಿ, ಈಗ ಸೀಟ್ ಹಂಚಿಕೆ ಪ್ಯಾಟರ್ನ್ ಬಗ್ಗೆ ಹೇಳಿ. ಸರ್ಕಾರಿ ಕಾಲೇಜ್ಗಳಲ್ಲಿ ಹೇಗಿರುತ್ತೆ? ಮೈಸೂರು ಮೆಡಿಕಲ್ ಕಾಲೇಜ್ M011 ಅಥವಾ ಬೆಳಗಾವಿ ಇನ್ಸ್ಟಿಟ್ಯೂಟ್ M037 ಥರ. ಸರ್ಕಾರಿ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಗೌರ್ಮೆಂಟ್ ಕೋಟಾ ಸೀಟ್ಗಳೇ ಜಾಸ್ತಿ, ಅಂದ್ರೆ ಜನರಲ್ ಮೆರಿಟ್, SC ST OBC ರಿಸರ್ವೇಷನ್ ಮೂಲಕ ಬರೋ ಸೀಟುಗಳು. ಅಲ್ಲಿ ಪ್ರೈವೇಟ್ ಕೋಟಾ ಅಂದ್ರೆ GMP ಅಥವಾ ಮ್ಯಾನೇಜ್ಮೆಂಟ್ ಕೋಟಾ OPN, NRI, OTH, ಅದರ್ ಕೋಟಾಗಳ ಸೀಟುಗಳು ಒಂದು ಇರಲ್ಲ ಅಥವಾ ತುಂಬಾನೇ ಕಡಿಮೆ ಇರುತ್ತೆ. ಓಕೆ, ಹಾಗಾದ್ರೆ ಪ್ರೈವೇಟ್ ಕಾಲೇಜುಗಳ ಕಥೆನೇ ಬೇರೆನಾ? MS ರಾಮಯ್ಯ M004 ಅಥವಾ ಸೈಂಟ್ ಜಾನ್ಸ್ M009 ತರಹದ ಕಾಲೇಜುಗಳಿಗೆ? ಹೌದು, ಖಂಡಿತ ಬೇರೆ. ಅಲ್ಲಿ ಗೌರ್ಮೆಂಟ್ ಸೀಟುಗಳ ಜೊತೆಗೆ GMP, OPN, NRI, OTH ಕೋಟಾಗಳಲ್ಲೂ ಸಾಕಷ್ಟು ಸೀಟುಗಳು ಇರುತ್ತವೆ. ಓಹೋ. ಮತ್ತೆ ಅಲ್ಪಸಂಖ್ಯಾತ ಕಾಲೇಜುಗಳಿದಾವಲ್ಲ, ಉದಾಹರಣೆಗೆ ಅಲ್-ಅಮೀನ್ M033, ಫಾದರ್ ಮುಲ್ಲರ್ M050, ನವೋದಯ M043. ಹೌದು, ಅಲ್ಲಿ ಅವರದೇ ಆದ ಅಲ್ಪಸಂಖ್ಯಾತ ಕೋಟಾಗಳಿರ್ತವೆ. ಅಂದ್ರೆ ಧಾರ್ಮಿಕವಾಗಿ MC ಕ್ರಿಶ್ಚಿಯನ್, MM ಮುಸ್ಲಿಂ, ಅಥವಾ ಭಾಷಾವಾರು ಅಂದ್ರೆ MMH ಮರಾಠಿ, MEH ತೆಲುಗು, MK ಕೊಂಕಣಿ, MU ಉರ್ದು, MA ಮಲಯಾಳಂ, MEN ನೆನ್ಪಿಲ್ಲ, MCC ಅಂತ ಕೋಡ್ಸ್ ಇವೆ ನೋಡಿ. ಓಹೋ, ಅಷ್ಟು ವೆರೈಟಿ ಇದೆಯಾ? ಮತ್ತೆ ಈ ರಿಪೋರ್ಟಲ್ಲಿ G-R-K ಅಂತ ಕಾಲಂಗಳು ಕೂಡ ಇವೆ. ಅಂದ್ರೆ ಏನು? ಅದು ಇನ್ನೊಂದು ಲೆವೆಲ್ ಆಫ್ ರಿಸರ್ವೇಷನ್. G ಅಂದ್ರೆ ಜನರಲ್ ಅಥವಾ ಸಾಮಾನ್ಯ, R ಅಂದ್ರೆ ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, K ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ. ಅಂದ್ರೆ ಈಗ GM ಕ್ಯಾಟಗರಿ ತಗೊಂಡ್ರೆ ಅದರಲ್ಲೂ ಮತ್ತೆ GMG, GMR, GMK ಅಂತ ಸೀಟ್ಗಳು ಡಿವೈಡ್ ಆಗುತ್ತಾ? ಹೌದು ಹೌದು, ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಈ GRK ವಿಭಾಗಗಳು ಇರ್ತವೆ. ಇದು ಸಿಸ್ಟಮ್ ಅನ್ನ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡುತ್ತೆ. ನಿಜಕ್ಕೂ ಜಟಿಲವಾಗಿದೆ. ಇದಲ್ಲದೆ ಸ್ಪೆಷಲ್ ಕ್ಯಾಟಗರಿಗಳು ಇವೆ ಅಂತ ಕೇಳಿದ್ದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ PH, ಸ್ಪೋರ್ಟ್ಸ್ SPO. ಹೌದು, PH, SPO, ಆಮೇಲೆ JNK ಮೈಗ್ರೆಂಟ್ಸ್ JK, ಸೈನಿಕರು ಮತ್ತು ಗಡಿ ಭದ್ರತಾ ಪಡೆ ಸಿಬ್ಬಂದಿ ಮಕ್ಕಳಿಗೆ ಮೀಸಲಾತಿ D, XD, CAPF, XCAPF, ಆಂಗ್ಲೋ ಇಂಡಿಯನ್ ಇತ್ಯಾದಿ. ಈ ಸೀಟ್ಗಳ ಸಂಖ್ಯೆ ಕಡಿಮೆ ಇರ್ಬೋದಲ್ವಾ? ಹೌದು, ಒಟ್ಟಾರೆ ಸಂಖ್ಯೆ ಕಡಿಮೆನೆ, ಆದ್ರೆ ಅರ್ಹತೆ ಇರೋ ಅಭ್ಯರ್ಥಿಗಳಿಗೆ ಇದು ತುಂಬಾನೇ ಮುಖ್ಯ ಆಗತ್ತೆ. ಉದಾಹರಣೆಗೆ PHM ಅಂತ ಒಂದು ಕೋಡ್ ಇದೆ, ಅದಕ್ಕೆ ಒಟ್ಟು 763 ಸೀಟುಗಳಿವೆ ಅಂತ ರಿಪೋರ್ಟಲ್ಲಿ ತೋರಿಸುತ್ತೆ. ಓಕೆ, ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಇದರ ಒಟ್ಟು ಸಾರಾಂಶ ಏನು? ಏನ್ ಅರ್ಥ ಮಾಡ್ಕೋಬಹುದು ಇದರಿಂದ? ಏನಪ್ಪಾ ಅಂದ್ರೆ, ಇದು ಒಂದು ತುಂಬಾನೇ ಕಾಂಪ್ಲೆಕ್ಸ್ ಸಿಸ್ಟಮ್. ಇದರಲ್ಲಿ ಜಾತಿ, ಪ್ರದೇಶ, ಕಾಲೇಜು ವಿಧ, ಆಮೇಲೆ ಗ್ರಾಮೀಣ ಅಥವಾ ಕನ್ನಡ ಮೀಡಿಯಂ ಹಿನ್ನೆಲೆ, ವಿಶೇಷ ಕೋಟಾಗಳು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 10,000ಕ್ಕೂ ಹೆಚ್ಚು ಸೀಟುಗಳಿವೆ ಅನ್ನೋದು ಒಂದು ಕಡೆ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವರವರ ಕ್ಯಾಟಗರಿ, ಅವರ ರೀಜನ್, ಅವರ ಸ್ಪೆಷಲ್ ಸ್ಟೇಟಸ್
ಇದರ ಆಧಾರದ ಮೇಲೆ ಸ್ಪರ್ಧೆ ಬೇರೆ ಬೇರೆ ತರ ಇರುತ್ತೆ. ಖಂಡಿತ. ಇಲ್ಲಿ ಕೊನೆಗೊಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ ಗತಾ. ಏನು? ಇಷ್ಟು ವಿವರವಾದ, ಇಷ್ಟು ಜಟಿಲವಾಗಿರೋ ಈ ಸೀಟು ಹಂಚಿಕೆ ವ್ಯವಸ್ಥೆ ಇದೆಯಲ್ಲ, ಇದು ನಿಜವಾಗ್ಲೂ ತನ್ನ ಗುರಿಯನ್ನ ಅಂದ್ರೆ ಕರ್ನಾಟಕದ ಎಲ್ಲಾ ತರಹದ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ ಕೊಡಬೇಕು, ಅರ್ಹತೆಗೆ ತಕ್ಕ ಮನ್ನಣೆ ಸಿಗ್ಬೇಕು ಅನ್ನೋ ಗುರಿಯನ್ನ ಎಷ್ಟು ಪರಿಣಾಮಕಾರಿಯಾಗಿ ಸಾಧಿಸ್ತಾ ಇದೆಯಾ? ಒಳ್ಳೆ ಪ್ರಶ್ನೆ. ಅಥವಾ ಈ ಸಿಸ್ಟಮ್ನ ಕಾಂಪ್ಲೆಕ್ಸಿಟಿಯೇ ಕೆಲವರಿಗೆ ಅಡ್ಡಿಯಾಗ್ತಿದ್ಯಾ? ಇನ್ನು ಕೆಲವರಿಗೆ ಅನಿರೀಕ್ಷಿತವಾಗಿ ಅನುಕೂಲ ಮಾಡ್ಕೊಡ್ತಿದ್ಯಾ? ಇದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಇದು.